ನನ್ನ ಅವಧಿಯಲ್ಲಿ ನಗರೋತ್ಥಾನ ಯೋಜನೆಯಡಿ ಮಂಜೂರಾದ ಕಾಮಗಾರಿಗಳಿಗೆ ಶೇಕಡ 10ರಷ್ಟು ಕಮಿಷನ್ ಹಣವನ್ನು ಗುತ್ತಿಗೆದಾರರಿಂದ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಪಡೆಯುತ್ತಿದ್ದಾರೆ ಎಂದು ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿರವರು ಗಂಭೀರ ಆರೋಪ ಮಾಡಿದ್ದಾರೆ. ಚಿಂತಾಮಣಿ ನಗರ ಹೊರವಲಯದ ಜೆ.ಕೆ. ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿರವರು ಮಾತನಾಡಿ, ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ಶನಿವಾರ ನಡೆಸುತ್ತಿರುವ ಗುದ್ದಲಿ ಪೂಜೆಯ ಸಮಾರಂಭದಲ್ಲಿ ನನ್ನ ಅವಧಿಯಲ್ಲಿ ನಗರೋತ್ಥಾನ ಯೋಜನೆಯಡಿ ಮಂಜೂರಾದ ಕಾಮಗಾರಿಗಳಿಗೆ ಚಾಲನೆ ನೀಡುತ್ತಿದ್ದಾರೆ. ಈ ವಿಚಾರವಾಗಿ ಗುತ್ತಿಗೆದಾರರು ಸಚಿವರು ತಮ್ಮಿಂದ 10ರಷ್ಟು ಕಮಿಷನ್ ಕೇಳುತ್ತಿದ್ದಾರೆ ಎಂದು ಹಲವು ಗುತ್ತಿಗೆದಾರರು ತಮಗೆ ತಿಳಿಸಿದ್ದು, ಇದಕ್ಕೆ ಯಲುವಳ್ಳಿ ಸೊನ್ನೇಗೌಡರು ಸಾಕ್ಷಿಯಾಗಿದ್ದು, ಒಂದೊಮ್ಮೆ ಕಮಿಷನ್ ಹಣ ನೀಡದಿದ್ದರೆ ಟೆಂಡರ್ ರದ್ದುಪಡಿಸುವ, ಮರು ಟೆಂಡರ್ ಮಾಡುವುದಾಗಿ ಗುತ್ತಿಗೆದಾರರನ್ನು ಬ್ಲ್ಯಾಕ್ ಮೇಲ್ ಮಾಡುವ ಮೂಲಕ ಸಚಿವರು ಹೊಸ ಸಂಪ್ರದಾಯಕ್ಕೆ ಮುನ್ನುಡಿ ಬರೆದಿದ್ದು, ಇದು ಅವರು ಅಭಿವೃದ್ಧಿಯ ಸಾಧನೆಯೇ ಎಂದು ಲೇವಡಿ ಮಾಡಿದರು. ನಾನು SSLC ಓದಿಕೊಂಡಿರುವವನು. ನನಗೆ ಅಭಿವೃದ್ಧಿ ABCD ಗೊತ್ತಿಲ್ಲವೆಂಬುದನ್ನು ಒಪ್ಪಿಕೊಳ್ಳುತ್ತೇನೆ. ನಿಮ್ಮಂತೆ ಡಬಲ್ ಡಿಗ್ರಿ ಪಡೆದುಕೊಂಡವನಲ್ಲ. ಏಕೆಂದರೆ ಎ ಅಂದರೆ ಎ ಶೆಡ್ಯೂಲ್ ಚೌಡರೆಡ್ಡಿ, ಬಿ ಅಂದರೆ ಬಿ ಶೆಡ್ಯೂಲ್ ಬಾಲಾಜಿ ರೆಡ್ಡಿ, ಸಿ ಅಂದರೆ ಸಿ ಶೆಡ್ಯೂಲ್ ಸುಧಾಕರ್ ರೆಡ್ಡಿ, ಡಿ ಅಂದರೆ ಡಿ ಎಂದರ್ಥ. ಸರ್ಕಾರಿ ಸ್ವತ್ತನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ತಮ್ಮದೇ ಎಂಬಂತೆ ಸರ್ಕಾರಿ ಗೃಹ ನಿರ್ಮಾಣ ಸಹಕಾರಿ ಸಂಘಕ್ಕೆ ಡೀಡ್ ಮಾಡಿಕೊಟ್ಟ ಮಹಾನುಭಾವರಿಗೆ ತಿಳಿದಿರುವಂಥ ABCDಯ ಜ್ಞಾನ ನನಗೆ ತಿಳಿದಿಲ್ಲವೆಂದು ಹಾಗೂ SSLC ಓದಿಕೊಂಡವನಿಂದ ಎಷ್ಟು ಬಾರಿ ಹೇಳಿಸಿಕೊಳ್ಳುತ್ತಾರೆಂದು ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರಿಗೆ ತಿರುಗೇಟು ನೀಡಿದ್ದಾರೆ. ಎರಡನೇದು, ಇವತ್ತು ಏನು ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಅಂತ ಮಾಡಿದ್ದಾರೆ. ಇದು 2021-22ರಲ್ಲಿ ನಗರೋತ್ಥಾನ ಯೋಜನೆಯಲ್ಲಿ ಬಂದಿರತಕ್ಕಂಥ ಅನುದಾನ. ಆವತ್ತು ನಾವು ಜಿಲ್ಲಾ ಸಮಿತಿಯಲ್ಲಿ ಆವತ್ತಿನ ಉಸ್ತುವಾರಿ ಸಚಿವರ ಮುಂದಾಳತ್ವದಲ್ಲಿ ಇದೆಲ್ಲ ಮಂಜೂರಾತಿ ತಗೊಂಡು ಇದು ಆಕ್ಷನ್ ಪ್ಲಾನ್ ಮಾಡಿ ಎಲ್ಲೆಲ್ಲಿ ಕಾಮಗಾರಿಗಳಾಗಬೇಕು ಅಂತೇಳಿ, ಮತ್ತು ಟೆಂಡರ್ ಕೂಡ ಆಗುತ್ತೆ. ಟೆಂಡರ್ ಆಗುವಂತದಲ್ಲಿ ಚುನಾವಣೆ ಬಂತು. 2023ನಲ್ಲಿ ನಡೆದಂತ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಇವರು ಗೆದ್ದ ನಂತರ ಈ ಸೊನ್ನೇಗೌಡ ಅನ್ನುವಂತ ಕಾಂಟ್ರಾಕ್ಟರ್ ಅನ್ನ ಕರೆದು 10% ಕಮಿಷನ್ ಕೊಟ್ರೆ ಕೆಲಸ ಮಾಡು, 10% ಕಮಿಷನ್ ಕೊಟ್ರೆ ಕೆಲಸ ಮಾಡು, ಇಲ್ಲ ಅಂದ್ರೆ ನೀನು ವಾಪಸ್ ಹೋಗು. ಇವರು 3-4 ತಿಂಗಳು ಇವರ ಜೊತೆ ಸಂಧಾನ ಮಾಡ್ತಾರೆ. ವಾಪಸ್ ತಗೋ, ನೀನೊಂದು ಪತ್ರ ಕೊಡು, ಇಲ್ಲ ಅಂದ್ರೆ ನಾನು ಮಂತ್ರಿ ಇದ್ದೀನಿ, ನಾನು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಇದನ್ನ ರದ್ದು ಮಾಡಿಸ್ತೀನಿ. ನೀನು ಲೆಟರ್ ಕೊಟ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ, ಅಧಿಕಾರಿಗಳು ಮನವೊಲಿಸ್ತಾರೆ. ಯಾರಿಗೆ? ಈ ಸೊನ್ನೇಗೌಡ ಅನ್ನುವಂತ ಕಾಂಟ್ರಾಕ್ಟರ್ಗೆ ಏನೋ ಮಾತಾಡಿ ಹೋಗ್ಬಿಡಪ್ಪ ಅಂತ. ನೀವು ಸಾರ್ 10% ಕೇಳಿದ್ರೆ ನಾನು ಎಲ್ಲಿಂದ ತಂದು ಕೊಡ್ಲಿ ಸಾರ್ ಅಂತ ಕೇಳ್ತಾನೆ. ಈ ರೀತಿ 3-4 ತಿಂಗಳು ಸಂಧಾನಗಳು ನಡೆದು ಕಡೆಗೆ ನೀನ್ ಕೆಲಸ ಮಾಡೋದ್ ಬಿಡೋದಿಲ್ಲ, ನೀನ್ ಕಟ್ಟಿರ್ತಕ್ಕಂಥ EMD ಹಣ ಕೂಡ ನಿನಗೆ ಸಿಗೋದಿಲ್ಲ ಅಂತೆಲ್ಲ ಬೆದರಿಕೆಗಳಾಕಿ, ಅಥವಾ ನೀನ್ ಮಾಡ್ಲೇ ಇಲ್ಲ ಅಂದ್ರೆ ನಾನು ಕ್ಯಾಬಿನೆಟ್ ಅಲ್ಲಿ ಇದನ್ನ ರದ್ದು ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಬಲವಂತವಾಗಿ ಅವನಿಂದ ಒಂದು ಪತ್ರವನ್ನ ತಗೊಂಡು ಆವತ್ತು ಈ ಒಂದು ಟೆಂಡರ್ನ ರದ್ದು ಮಾಡಿ, ನಾವು ನಗರಸಭೆಯಲ್ಲೇ ನಾವು ಹಾಕಿದ್ದು, ನಾವು ಆಕ್ಷನ್ ಪ್ಲಾನ್ ಮಾಡತಕ್ಕಂಥ ಸಂದರ್ಭದಲ್ಲಿ ನಗರಸಭೆಯಿಂದ ಹೊರಭಾಗದಲ್ಲಿ ನಾವೆಲ್ಲೂ ಹಾಕಿರ್ಲಿಲ್ಲ. ಅವತ್ತು ನಾವೆಲ್ಲ ಕೂಡ ಚಿಂತಾಮಣಿ ನಗರಸಭೆ ವ್ಯಾಪ್ತಿ ಒಳಗಡೆನೆ ಈ ಕಾಮಗಾರಿಗಳನ್ನ ಹಾಕಿದ್ವಿ. ಇವತ್ತು ಬದಲಿ ಕಾಮಗಾರಿಗಳನ್ನ ಹಾಕಿ ಆಕ್ಷನ್ ಪ್ಲಾನ್ ಮಾಡಿ ಇವತ್ತು ಟೆಂಡರ್ ಮಾಡಿ ಇವತ್ತು ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆ, ಶಂಕುಸ್ಥಾಪನೆ ಅಂತ ಮಾಡಿದ್ದಾರೆ. ಆದ್ರೆ ನಾನು ನಿಮ್ಮ ಮೂಲಕ ನಮ್ಮ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ನಾಗರಿಕರಿಗೆ ತಿಳಿಸತಕ್ಕಂಥದ್ದು ಏನಂದ್ರೆ, ಇದು 2021-22ರಲ್ಲಿ ಮಂಜೂರಾಗಿರ್ತಕ್ಕಂಥದ್ದು. ಬೊಮ್ಮಾಯಿ ಅವರ ಕಾಲದಲ್ಲಿ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು. ಇವ್ರದ್ದು ಸಾಧನೆ ಏನು ಅಂತ ಹೇಳಿದ್ರೆ, ಇರ್ತಕ್ಕಂಥ ಕಾಮಗಾರಿಗಳನ್ನ ರದ್ದು ಮಾಡೋದು, ಬದಲಿ ವ್ಯವಸ್ಥೆ ಮಾಡೋದು, ವಿಳಂಬ ಮಾಡೋದು, ಇದು ದೊಡ್ಡ ಸಾಧನೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ನಮ್ಮ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವರ ಸಾಧನೆ ಏನಂದ್ರೆ, ಇದನ್ನ ವಿಳಂಬ ಮಾಡಿದ್ರೆ ನಾನು ಮಾಡಿದ್ದೀನಿ, ನಾನು ತಂದಿದ್ದೀನಿ, ಅಥವಾ ಇರ್ತಕ್ಕಂಥ ಟೆಂಡರ್ ಅನ್ನ ರದ್ದು ಮಾಡಿ ಮರು ಟೆಂಡರ್ ಮಾಡಿದ್ರೆ ನಾನು ತಂದಿದ್ದೀನಿ, ನಾನು ಮಾಡಿದ್ದೀನಿ. ಈ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಾನು 2019-20ರಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 10 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ತಂದಿದ್ದೆ. 10 ಕೋಟಿ ವಿಶೇಷ ಅನುದಾನ ತಂದು ಅವತ್ತು ಮಾನ್ಯ ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಅವರು ಕೂಡ ಇನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ, ಆಗ್ಲೇನೆ ಅವರು ಘೋಷಣೆ ಮಾಡಿಬಿಟ್ರು,
ಯಾವುದೇ ಅನುದಾನಗಳನ್ನ ಬಿಡುಗಡೆ ಆಗಬಾರ್ದು ಅಂತೇಳಿ ಮತ್ತೆ ಅದನ್ನೆಲ್ಲ ಸ್ವಲ್ಪ ಹೇಳಿದ ಮೇಲೆ ಮತ್ತೆ ನಾನು ಬಿಟ್ಟಿಲ್ಲ. ನಮ್ಮ ಉಸ್ತುವಾರಿ ಸಚಿವರು MTB ನಾಗರಾಜ್ ಅವರಿದ್ರು, ಅವ್ರಿಗೆ ಹೇಳಿ ಮತ್ತೆ ಅದನ್ನ ಚಾಲನೆಯನ್ನು ಕೊಟ್ವಿ. ಚಾಲನೆ ಕೊಟ್ರೆ ಇವತ್ತು 10 ಕೋಟಿ ರೂಪಾಯಿಗಳ ಒಂದು ಕಾಮಗಾರಿಗಳಿಗೆ ಸುಮಾರು 24-25 ಕಾಮಗಾರಿಗಳು ನಾವು ಮಾಡಿದ್ವಿ. ಅದರಲ್ಲಿ ಒಂದು 7-8 ಕಾಮಗಾರಿಗಳಾಗಿರ್ಬೋದು. ಉಳಿದ ಕಾಮಗಾರಿಗಳನ್ನ ಇವತ್ತು ಕೂಡ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಅಂದ್ರೆ 10% ಕೊಡು 10% ಕೊಡು ಅಂತೇಳಿ ಇವತ್ತು ಕೂಡ ಬಿಡ್ತಾ ಇಲ್ಲ ಆ ಕಾಮಗಾರಿಗಳಿಗೆ. ನಾವು ಎಲ್ಲೆಲ್ಲಿ ಕನೆಕ್ಟಿಂಗ್ ರೋಡ್ಸ್ ಎಲ್ಲಿ ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ ಇವೆಲ್ಲವನ್ನ ಕೂಡ ಯೋಚನೆ ಮಾಡಿ ನಾವು ಮಾಡಿದ್ವಿ. ಆದ್ರೆ ಇವತ್ತು ಕೂಡ ಅದನ್ನು ಕೂಡ ಬಿಡ್ತಾ ಇಲ್ಲ. ಆದ್ರೆ ಉದ್ದೇಶಪೂರ್ವಕವಾಗಿ ಇವರ ಒಂದು ವೈಯಕ್ತಿಕ ಕಾರಣಕ್ಕಾಗಿ ಇವರು ಹೇಳಿದ್ದನ್ನ ನಡ್ಕೊಂಡಿಲ್ಲ ಅವರು ಅಂತ ಹೇಳಿ ಈ ಕಾರಣಗಳನ್ನ ಇಟ್ಕೊಂಡು ಇವತ್ತು ವಿಳಂಬ ಮಾಡುವಂತದ್ದು. ಇವತ್ತು 19-20ರಲ್ಲಿ ಟೆಂಡರ್ ಆಗಿರ್ತಕ್ಕಂಥದ್ದು ಇವತ್ತುವರೆಗೂ ಕೂಡ ಆ ಕಾಮಗಾರಿಗಳು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಆದ್ರೆ ನಿಮ್ಮ ವೈಯಕ್ತಿಕ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಕೇಳಿದಷ್ಟು ಅವ್ರು ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ನೀವು ಅವ್ರನ್ನ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ನಿಮ್ಗೆ ಯೋಗ್ಯತೆ ಇಲ್ಲ. ಹಾಗಾಗಿ ಇವತ್ತು ಇದು ಕೂಡ ಸಾರ್ವಜನಿಕರ ಗಮನಕ್ಕೆ ತರಬೇಕು ಅನ್ನುವಂತ ಒಂದು ವಿಚಾರ. ಉದ್ದೇಶಪೂರ್ವಕವಾಗಿ ವೈಕೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ವೈಕೂರು ಇಲ್ಲಿ ಸಂಘದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆಯನ್ನ 25/12/2024ರಲ್ಲಿ ಆ ಸಂಘದ 8 ಸದಸ್ಯರು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆಗೆ ಒಂದು ಪತ್ರವನ್ನ ಕೊಡ್ತಾರೆ. ಅಲ್ಲಿಂದ ಮತ್ತೆ ಅದು ಜನವರಿಯಲ್ಲಿ ಒಂದು ದಿನಾಂಕಕ್ಕೆ ಒಂದು ಅಧಿಕಾರಿಯನ್ನ ಶಿವಲಿಂಗಪ್ಪ ಅನ್ನುವರನ್ನ ನೇಮಕ ಮಾಡ್ತಾರೆ. ಚುನಾವಣೆ ನಡೆಸಬೇಕು, ಅಧ್ಯಕ್ಷರ ವಿರುದ್ಧ ಏನು ಇವತ್ತು ಅವಿಶ್ವಾಸ ಮಂಡನೆಯನ್ನು ಮಾಡಿದ್ರೆ ಈ ಚುನಾವಣೆ ನಡೆಸಬೇಕು ಅಂತ ಹೇಳಿ ಆವತ್ತು ಅವರು ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿ ಸಭೆಯನ್ನ ಕರೆದು ವಾಪಸ್ ಹೋಗ್ತಾರೆ. ಮತ್ತೆ ಶುಭಾ ವಾಡೇಕರ್ ಅನ್ನುವಂತ ಒಂದು ಅಧಿಕಾರಿ ಬರ್ತಾರೆ. ಶುಭಾ ವಾಡೇಕರ್ ಅನ್ನುವಂತ ಅಧಿಕಾರಿ 2ನೇ ತಿಂಗಳಲ್ಲಿ 7ನೇ ತಾರೀಕು ಅನ್ಸುತ್ತೆ 7/2/2025 ಆ ದಿನ ನನಗೆ ಆರೋಗ್ಯ ಸರಿ ಇಲ್ಲ. ಅವರಿಗೆ ಚೇಳು ಕಡಿದು ಶುಭಾ ವಾಡೇಕರ್ ಅನ್ನೋರಿಗೆ ಚೇಳು ಕಡಿದು ಮೈಯೆಲ್ಲ ವಿಷಕಾರಿಯಾಗಿ ನಡುಕ ಬಂದು ನನ್ನ ಕೈಯಲ್ಲಿ ಆಗೋದಿಲ್ಲ, ನೀವು ಬೇರೆಯವರನ್ನ ನೇಮಕ ಮಾಡಿ ಸರ್ ಅಂತೇಳಿ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಆ ದಿನಾಂಕಕ್ಕೂ ಕೂಡ ಮತ್ತೆ ಮುಂದೂಡ್ತಾರೆ. ಮತ್ತೆ ಮುಂದೂಡಿ 9/3/2025ರಲ್ಲಿ ಈ ಒಂದು ಅಧ್ಯಕ್ಷರ ವಿರುದ್ಧ ಈ ಸಂಘದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆಯನ್ನ ಮಾಡಬೇಕು ಅಂತ ಹೇಳಿ ಆ ಶಿವಲಿಂಗಪ್ಪ ಅನ್ನುವಂಥವ್ರನ್ನ ಮತ್ತೆ ನೇಮಕ ಮಾಡ್ತಾರೆ. ಆ ಶಿವಲಿಂಗಪ್ಪ ಪಾಪ ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಯಾವ ಸಭೆ ಕೂಡ ನಡೆಸೋದಿಲ್ಲ. ಪೊಲೀಸರಿಗೆ ಒಂದು ಪತ್ರವನ್ನ ಕೊಡ್ತಾರೆ, ಪೊಲೀಸ್ ಬಂದೋಬಸ್ತ್ ಬೇಕು ಅಂತ. ಪೊಲೀಸ್ನವ್ರು ಏನ್ ಮಾಡ್ತಾರೆ, ಪೊಲೀಸ್ನವರು ನಮಗೆ ಮಾಡ್ಕೆರೆಯಲ್ಲಿ ಜಾತ್ರೆ ಇದೆ, ಇನ್ನೆಲ್ಲೆಲ್ಲೂ ಬೇರೆ ಬೇರೆ ಕಡೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ, ಹಾಗಾಗಿ ಆಗೋದಿಲ್ಲ, ಪೊಲೀಸ್ ಬಂದೋಬಸ್ತ್ ಕೊಡೋಕೆ ಆಗೋದಿಲ್ಲ, ಈ ಚುನಾವಣೆ ನಡೆಸೋದಕ್ಕೆ ಅಧ್ಯಕ್ಷರ ವಿರುದ್ಧ ಚುನಾವಣೆ ನಡೆಸೋದಕ್ಕೆ ಪೊಲೀಸ್ ಬಂದೋಬಸ್ತ್ ಕೊಡೋಕೆ ಆಗೋದಿಲ್ಲ ಅನ್ನುವಂಥದ್ದಕ್ಕೆ ಆ ಒಂದು ಚುನಾವಣೆಯನ್ನ ಮತ್ತೆ ಮುಂದೂಡ್ತಾರೆ. ಮತ್ತೆ ಮುಂದೂಡಿ 19ನೇ ತಾರೀಕು ಮತ್ತೆ ಚುನಾವಣೆ ನಿಗದಿ ಆಗ್ತದೆ. 19ನೇ ತಾರೀಕು ಚುನಾವಣೆ ನಿಗದಿ ಆದಾಗ ಆ ಚುನಾವಣೆ ಕೂಡ ಪೊಲೀಸ್ ಬಂದೋಬಸ್ತ್ ಇಲ್ಲ ಅಂತ ಹೇಳಿ ಮತ್ತೆ ಮುಂದೂಡ್ತಾರೆ. ಮತ್ತೆ ಪೊಲೀಸ್ನವ್ರಿಗೆ ನಾವು ಕೇಳಿದಾಗ, ಸರ್ ನನಗೆ ಬಹಳ ಒತ್ತಡ ಇದೆ, ಇವತ್ತು ನಮ್ಮ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಇರ್ತಕ್ಕಂಥ ಒಬ್ಬ ಅವಿವೇಕಿ ಇನ್ಸ್ಪೆಕ್ಟರ್, ಒಬ್ಬ ಮೂರ್ಖ ಮುಟ್ಟಾಳ, ಈ ಮುಟ್ಟಾಳ ನಮ್ಗೆ ಹೇಳ್ತಾರೆ, ನಮ್ಮ ಕಚೇರಿಗೆ ಹೇಳ್ತಾರೆ, ನನಗೆ ಮಂತ್ರಿಗಳ ಕಡೆಯಿಂದ ಭಾರಿ ಒತ್ತಡ ಇದೆ, ನೀವೊಂದು ಪತ್ರ ಕೊಡಿಸಿ ಸರ್ ಅಂತ. ಆ ಸಂಘದ ಕಡೆಯಿಂದ ಒಂದು ಪತ್ರವನ್ನ ಕೊಡ್ತಾರೆ. ಯಾವಾಗ 27/3/2025ರಲ್ಲಿ ನಮಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಬೇಕು ಅಂತೇಳಿ ನೀವು ದಿನಾಂಕ ನಿಗದಿ ಮಾಡಿ ಅಂತ ಹೇಳಿ 16/4/2025ಕ್ಕೆ ಮತ್ತೆ ಚುನಾವಣೆ ನಡೆಸಬೇಕಂತೇಳಿ ನಿಗದಿ ಆಗ್ತದೆ. 16/4/2025ರಂದು ಮತ್ತೆ ಈ ಯಾರು ಶಿವಲಿಂಗಪ್ಪ ಅನ್ನುವಂತ ಒಬ್ಬ ಅಧಿಕಾರಿ, ಇವನು ಅನ್ನ ತಿನ್ನವನಲ್ಲ, ಇವನು ಮಣ್ಣು ತಿನ್ನವನು. ಈ ಅಧಿಕಾರಿ ಮತ್ತೆ ಪೊಲೀಸ್ ಬಂದೋಬಸ್ತ್ ಇದ್ರೆ ನಾನು ಮಾಡ್ತೀನಿ, ಇಲ್ಲಾಂದ್ರೆ ಮಾಡಕ್ಕಾಗೋದಿಲ್ಲ ಅನ್ನುವಂಥದ್ದನ್ನ ಆವತ್ತು ಈ ಪೊಲೀಸ್ ಅಧಿಕಾರಿ, ಪೊಲೀಸ್ ಇನ್ಸ್ಪೆಕ್ಟರ್, ಈ ಮೂರ್ಖ ಯಾರಿದ್ದಾರೆ
ಇವರು ಒಂದು ಪತ್ರ ಬರೀತಾರೆ, ನನಗೆ ಬಟ್ಲಳ್ಳಿಯಲ್ಲಿ 2 ಜೋಡಿ ಕೊಲೆ ಆಗಿದೆ, ಅಲ್ಲಿ ಬಂದೋಬಸ್ತ್ ಕೊಡಬೇಕಾಗಿದೆ, ಮತ್ತು ತಿಮ್ಮಸಂದ್ರದಲ್ಲಿ ಒಕ್ಬೋರ್ಡ್ ವಿವಾದ ಇದೆ, ಅಲ್ಲಿ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ, ಮತ್ತು ನಗರ ಭಾಗದಲ್ಲಿ ಅಂಬೇಡ್ಕರ್ ಆ ಒಂದು ಪುತ್ಥಳಿಯ ವಿವಾದ ಇದೆ, ಅಲ್ಲಿ ಪೊಲೀಸ್ ಬಂದೋಬಸ್ತ್ ಕೊಡಬೇಕು. ಮತ್ತೆ ಇಲ್ಲಿ ಚಿನ್ನಸಂದ್ರದಲ್ಲಿ ಸರ್ವೆ ನಂಬರ್ 194 ಗೋಮಾಳ ಸರ್ವೆ ಮಾಡಬೇಕಾಗಿದೆ, ಆ ಸರ್ವೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ. ಹಾಗಾಗಿ ಇವತ್ತು ಈ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಚುನಾವಣೆಯನ್ನ ನಡೆಸಲಿಕ್ಕೆ ಆಗೋದಿಲ್ಲ, ಪೊಲೀಸ್ ಬಂದೋಬಸ್ತ್ ಕೊಡಕ್ ಆಗೋದಿಲ್ಲ ಅಂತ ಹೇಳಿ ಮತ್ತೆ ಒಂದು ಪತ್ರ ಬರೀತಾರೆ. ಆ ಪತ್ರ ಬರೆದಾಗ ನಾವು ಎಲ್ಲಿ ಇದು ಸರ್ವೆ ಮಾಡ್ತಾ ಇದ್ದಾರೆ ನೋಡೋಣ ಅಂತ ಹೇಳಿ ನಾನು ಕೆಲವರನ್ನ ನಮ್ಮವರನ್ನ ಕಳಿಸಿ GPS ಒಂದು ಫೋಟೋಗಳನ್ನ ತಗೊಂಡಾಗ ಸರ್ವೆ ಅಧಿಕಾರಿಗಳಿರ್ತಾರೆ, ಸ್ಥಳೀಯರಿರ್ತಾರೆ, ಒಬ್ಬ PC ಕೂಡ ಅಲ್ಲಿರೋದಿಲ್ಲ. ಅಂದ್ರೆ ಈ ಮೂರ್ಖ ಸುಳ್ಳೇಳಿ ಒಂದು ಪತ್ರವನ್ನು ಬರೆದಿರ್ತಾರೆ, ಈ ತರ 4-6 ಕಡೆ ಪೊಲೀಸ್ ಬಂದೋಬಸ್ತ್ ಕೊಡಬೇಕಾಗಿದೆ, ಹಾಗಾಗಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಪೊಲೀಸ್ ಆದ್ರೆ ಈ DR, AR ಈ ಕಚೇರಿಯಿಂದ ಮತ್ತು ಪೊಲೀಸ್ ಇಲಾಖೆ ಇಬ್ಬರೂ ಕೂಡ ಶಾಮೀಲಾಗಿ ಕಳೆದ 4 ತಿಂಗಳಿಂದ ಈ ಒಂದು ಚುನಾವಣೆಯನ್ನ ಮುಂದೂಡ್ತಾ ಬರ್ತಾ ಇದ್ದಾರೆ. ಇವತ್ತು ಈ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಹೇಳ್ತಾರೆ, ಇವತ್ತು ಇಲ್ಲಿರ್ತಕ್ಕಂಥವ್ರಿಗೆ ಇನ್ಸ್ಪೆಕ್ಟರ್ ಇರ್ಬೋದು, DYC ಇರ್ಬೋದು, ಇವತ್ತು ಇವರು IPL ಪಂದ್ಯಗಳನ್ನ ಆಡಿಸುವಂತದ್ದು, ಸ್ಪೀಡ್ಗಳು ಆಡಿಸುವಂತದ್ದು, ಕೋಳಿ ಪಂದ್ಯಗಳು ಆಡಿಸುವಂತದ್ದು, ಇವತ್ತು ರೌಡಿ ಚಟುವಟಿಕೆಗಳು ಯಾರ್ಯಾರು ಮಾಡ್ತಾ ಇದ್ದಾರೆ, ಇವರು ನಮ್ಮ ತಾಲೂಕಿನಲ್ಲಿ ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ. ಇವರು ಸಂಪೂರ್ಣ ಪೊಲೀಸ್ ನಿಷ್ಕ್ರಿಯರಾಗಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ. ಯಾಕಂದ್ರೆ 4 ಜನ ಪೊಲೀಸ್ ಅನ್ನ ಕಳಿಸಿ ಬಂದೋಬಸ್ತ್ ಮಾಡಿ ಆ ಚುನಾವಣೆ ನಡೆಸುವಂತ ಯೋಗ್ಯತೆ ಇವ್ರಿಗಿಲ್ಲ ಅಂದ್ರೆ ಯಾಕಿರ್ಬೇಕು ಇಲ್ಲಿ ಇನ್ಸ್ಪೆಕ್ಟರ್? ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ. ಇವತ್ತು ಬಟ್ಲಳ್ಳಿಯಲ್ಲಿ ಜೋಡಿ ಕೊಲೆ ಆಗಿರ್ತಕ್ಕಂಥದ್ದು ಕೂಡ ಇದೇ DYSP ಕಾರಣ, ಆ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಕಾರಣ. ಅಲ್ಲಿ ಗಲಾಟೆ ಆಗಿರ್ತಕ್ಕಂಥದ್ದು ಕಾರಣ ಏನು? ಕೋಳಿ ಪಂದ್ಯದಲ್ಲಿ 5,000 ರೂಪಾಯಿ ಬಾಕಿ ಇದೆ, 5,000 ರೂಪಾಯಿ ಕೊಡಿ ಅಂತ ಹೇಳಿ ಅವ್ನ ಮನೆ ಹತ್ರ ಹೋದಾಗ ಅವ್ನು ನಾಳೆ ಕೊಡ್ತೀನಿ ಅಂತ ಹೇಳಿದ್ರೆ ಇಲ್ಲ ಈಗಲೇ ಬೇಕು. ಅಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು. ನಾನು ಕಳೆದ 15 ದಿವಸಗಳ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಮಗು ವಿಚಾರದಲ್ಲಿ ನಾವು ಗಲಾಟೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೇನೆ. ಅವತ್ತು ಈ ನಮ್ಮ DYSPಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾರು ಕಣ್ಣೋದ್ರೂ ಪರವಾಗಿಲ್ಲ, ಯಾರು ಕೊಲೆ ಆದ್ರೂ ಪರವಾಗಿಲ್ಲ, ಯಾರ ಮನೆ ಎಕ್ಕುಟ್ಟೋದ್ರೂ ಪರವಾಗಿಲ್ಲ, ಇವ್ರು ಬರ್ತಕ್ಕಂಥದ್ದು IPL ನಲ್ಲಿ ಏನ್ ಹಣ ಬರಬೇಕು 50-50, ಡಕಾಯಿತಿ ಆದ್ರೂ 50-50 ಬರಬೇಕು, ಕಳ್ತನ ಆದ್ರೂ 50-50 ಬರಬೇಕು, ರೌಡಿ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ದುಡಿಮೆ ಮಾಡಿರ್ತಕ್ಕಂಥದ್ದು 50-50 ಬರಬೇಕು, ಕೋಳಿ ಪಂದ್ಯ 50-50, ಇಸ್ಪೀಟ್ ಆಡಿದ್ರೆ 50-50. ಸಂಪೂರ್ಣ ನಿಷ್ಕ್ರಿಯ ಆಗಿದೆ. ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಹೇಳ್ತೇನೆ, 4 ಜನ ಪೊಲೀಸ್ ಇಲ್ವಾ ಇವ್ರಿಗೆ? ಇವ್ರ ಯೋಗ್ಯತೆಗೆ 4 ಜನ ಪೊಲೀಸ್ ಕಳಿಸಿ ಅಲ್ಲಿ ಚುನಾವಣೆ ನಡೆಸಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದಿಗೆ? ಯಾರು ನಾಳು ಮಾಡೋದಕ್ಕೆ ಬಂದಿದ್ದಾರೆ ಇಲ್ಲಿ? ಇವರು ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೇಳ್ಬೇಕು, ಜಿಲ್ಲೆಯಿಂದ ಕರೆಸ್ಕೊಬೇಕು, ಬೇರೆ ಬೇರೆ ವಿಂಗ್ಸ್ ಇದೆ, IG-ಗೆ ಹೇಳ್ಬೇಕು ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ ಇಲ್ಲ, ನಾವು ಪೊಲೀಸ್ ಇಲ್ಲ, ಇಲ್ಲಿ ಚುನಾವಣೆ ನಡೆಸಕ್ ಆಗ್ತಾ ಇಲ್ಲ ಅಂತ. ಚುನಾವಣೆ ನಡೆಸಕ್ ಆಗಿಲ್ಲ ಅಂದ್ರೆ ಇನ್ಯಾರು ಬೆಂಬಲ ಕೊಡ್ತಾರೆ ಅವರು? ಅದ್ರ ಕೋಳಿ ಪಂದ್ಯ ಆಡೋರು ಬೆಂಬಲ ಕೊಡ್ತಾರ? IPL ಆಡ್ತಕ್ಕಂಥವ್ರು ಬೆಂಬಲ ಕೊಡ್ತಾರ? ರೌಡಿ ಚಟುವಟಿಕೆಗಳು ರೂರಲ್ ಠಾಣೆಯಲ್ಲಿ ಇವತ್ತು ಕಾಂಪೌಂಡ್ ತುಂಬಾ ಅವರೇ ಇರ್ತಾರೆ, ಒಬ್ಬನಾದ್ಮೇಲೆ ಒಬ್ರು ಒಳಗಡೆ ಹೋಗಿ ಡೀಲ್ಗಳು ಮಾಡೋದು, ಅರ್ಧ ಇವ್ರಿಗೆ. ಇಂಥ ಅಯೋಗ್ಯಕ್ಕೆ ನಾವು ಏನು ಮಾಡಕ್ಕಾಗ್ದಿರಾ ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ನಾವು ಹೋಗಿದ್ದೀವಿ. ಇವರಿಗೆ DYSPಗೆ ಇನ್ಸ್ಪೆಕ್ಟರ್ಗೆ ಕೂಡ ನೋಟಿಸ್ ಕೊಡಿಸುವಂತ ಕೆಲಸ ಮಾಡಬೇಕು. ಅಲ್ಲಿ ಹೋಗಿ ಅವರು ಉತ್ತರ ಕೊಡಬೇಕಾಗ್ತದೆ. ಯಾಕಂದ್ರೆ ಇವತ್ತು ಒಂದು ಆರ್ಡರ್ ಆಗಿದೆ, ಈಗಾಗಲೇ ಹೈಕೋರ್ಟ್ ನಲ್ಲಿ ಆರ್ಡರ್ ಆಗಿದೆ. ಇದೇ ತಿಂಗಳು 25ನೇ ತಾರೀಕು ಒಳಗಡೆ ಚುನಾವಣೆ ನಡೆಸಬೇಕು, ಈ ಅವಿಶ್ವಾಸ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಡೆಸಬೇಕು ಅನ್ನುವಂತ ಆದೇಶ ಆಗಿದೆ. ಈ 25ನೇ ತಾರೀಕು ಒಳಗಡೆ ಅವ್ರು ಮಾಡಲಿಲ್ಲ ಅಂದ್ರೆ ಮತ್ತೆ ನಾವು ಅದು ಯಾಕಂದ್ರೆ ಕಂಟೆಂಪ್ಟ್ ಆಗ್ತದೆ, ಹೈಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದಾಗ ಮತ್ತೆ 25ನೇ ತಾರೀಕು ಆದ ನಂತರ ಈ ಅಧಿಕಾರಿಗಳ ವಿರುದ್ಧ AR ಮತ್ತು DR ಮತ್ತು ಪೊಲೀಸ್ ಇಲಾಖೆ ವಿರುದ್ಧ ಹೈಕೋರ್ಟ್ ನಲ್ಲಿ ನಾವು ಈಗಾಗಲೇ ರೆಡಿ ಇದೆ. ಈ 25ನೇ ತಾರೀಕು ಒಳಗಡೆ ಮಾಡಲಿಲ್ಲ ಅಂದ್ರೆ ನಾವು ಮತ್ತೆ ಕಂಟೆಂಪ್ಟ್ ಅನ್ನ ಇಟ್ಕೊಂಡು ನಾವು ಮತ್ತೆ ಹೈಕೋರ್ಟ್ಗೆ ಹೋಗಿ ಇವ್ರಿಗೆ ಚೀಮಾರಿ ಹಾಕಿಸುವಂತ ಕೆಲಸ ಮಾಡಬೇಕು. ಇವತ್ತು ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ನಮ್ಮ ತಾಲೂಕಿನಲ್ಲಿ. ಇವತ್ತು ಕೊಲೆ, ದರೋಡೆ, ಹಲ್ಲೆ ಇಂಥವೆಲ್ಲ ಕೂಡ ಜಾಸ್ತಿ ಆಗಿದೆ. ಇವತ್ತು ಜೂಜು, ಇಸ್ಪೀಟ್ ಆಡುವಂತದ್ದು, IPL, ಕೋಳಿ ಪಂದ್ಯ ಇವೆಲ್ಲ ಕೂಡ ಯಥೇಚ್ಛವಾಗಿ ನಡೀತಾ ಇದೆ. ನಾನು ಕಳೆದ ಬಾರಿ ಹೇಳಿದ್ದೇನೆ,
ಇವು ಯಾರಾದ್ರೂ ಹೋಗಿ ಕೈ ಮುಗಿದ್ಬಿಟ್ಟು ಸರ್ ಯಾರನ್ನ ಒಬ್ರು ಹೊಡೆದ್ಬಿಟ್ಟು ಬಂದ್ಬಿಡ್ಬೇಕು ಸರ್ ಅಂತ ಆಯ್ತು ಇಷ್ಟು ಕೊಡು ನೀನ್ ಮಾಡು ಅನ್ನುವಂತ ಇಂಥ ಅವಿವೇಕಿ ಅಧಿಕಾರಿಗಳನ್ನ ಈ ಮಂತ್ರಿಗಳು ಇಟ್ಕೊಂಡಿದಾರಲ್ಲ ಅಂತ ನಮ್ಗೆ ನಿಜವಾಗ್ಲೂ ಕೂಡ ನಾಚಿಕೆ ಆಗುತ್ತೆ. ಇವತ್ತು ಅಷ್ಟು ಪ್ರಬಲ ಆಗ್ಬಿಟ್ಟಿದ್ದಾರೆ ಇವರು, ಅಷ್ಟು ಪ್ರಬಲ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ವಿಚಾರವನ್ನ ತಮ್ಮ ಮೂಲಕ ಇವತ್ತು ಸಮಾಜಕ್ಕೆ ತಿಳಿಸಬೇಕು ಅನ್ನುವಂತ ವಿಚಾರವನ್ನ ಇವತ್ತು ಹೇಳ್ತಾ ಇದ್ದೇನೆ. ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಮಿಷನ್ ಆ ಒಂದು ಯೋಜನೆಯಲ್ಲಿ ಇವತ್ತು ಇವರಿಗೆ ಪಾಪ 2004ರಿಂದ 2013ರವರೆಗೆ ಪ್ರೋಟೋಕಾಲ್ ಅಂದ್ರೇನೆ ಏನು ಅಂತ ಗೊತ್ತಿರಲಿಲ್ಲ. ಇವರಿಗೆ ಪ್ರೋಟೋಕಾಲ್ ಬಗ್ಗೆನೇ ಗೊತ್ತಿರಲಿಲ್ಲ. 2004ರಿಂದ 2013ರವರೆಗೆ ಪ್ರೋಟೋಕಾಲ್ ಬಗ್ಗೆ ಗೊತ್ತಿರಲಿಲ್ಲ. 2013ರಿಂದ 2024ರವರೆಗೆ ಹಠಾತ್ ಆಗಿ ಪ್ರೋಟೋಕಾಲ್ ಅಂದ್ರೆ ಏನು, ಪ್ರೋಟೋಕಾಲ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ನಾನೆಲ್ಲೂ ಕೂಡ ಪ್ರೋಟೋಕಾಲ್ ಯಾವತ್ತೂ ಕೂಡ ಉಲ್ಲಂಘನೆ ಮಾಡಿರಲಿಲ್ಲ. ನಾನು ಯಾವತ್ತೂ ಮಾಡಿರಲಿಲ್ಲ. ಯಾವುದೇ ಕಾಮಗಾರಿಗಳಿದ್ರು ಕೂಡ ಆವತ್ತಿನ ಸಂಸದರು ಮುನ್ಸ್ವಾಮಿ ಅವರು ಯಾರಿದ್ರು ಅವ್ರಿಗೂ ಕೂಡ ನಾವು ತಿಳಿಸ್ತಾ ಇದ್ವಿ, ಪತ್ರ ಕಳಿಸ್ತಾ ಇದ್ವಿ ಅಧಿಕಾರಿಗಳ ಮೂಲಕ. ನಾನು ಕೂಡ ದೂರವಾಣಿಯಲ್ಲಿ ಫೋನ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ವಿ. ಅವರು ಈಗ ಬೆಳಗ್ಗೆ 9 ಗಂಟೆಗೆ ಕಾರ್ಯಕ್ರಮ ನಿಗದಿ ಆದರೆ ಶಂಕುಸ್ಥಾಪನೆಗಳು ಏನೇ ಉದ್ಘಾಟನೆ ಏನೇ ಕಾರ್ಯಕ್ರಮಗಳಿದ್ರು ಕೂಡ 9 ಗಂಟೆಗೆ ನಾವು ಹೇಳಿದ್ರೆ ಅವ್ರು 10 ಗಂಟೆ 10:30 ಬರ್ತಾ ಇರಲಿಲ್ಲ. ನಾವು ದೂರವಾಣಿಯಲ್ಲಿ ಮತ್ತೆ ಮಾತನಾಡಿ ಅವರು ನೀವು ಸ್ಟಾರ್ಟ್ ಮಾಡಿ ಮತ್ತೆ ನಾನು ಜಾಯಿನ್ ಆಗ್ತೀನಿ ಮಧ್ಯದಲ್ಲಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ವಿ, ನಾವು ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಮೊನ್ನೆ ನಡೆದಂತ ಪ್ರಧಾನಮಂತ್ರಿಗಳ ಒಂದು ಆಯುಷ್ಮಾನ್ ಭಾರತ್ ಹೆಲ್ತ್ ಮಿಷನ್ ಇದರಲ್ಲಿ ಇವತ್ತು ನಮ್ಮ ಸಂಸದರು ಹೋದಾಗ ಯಾರೋ ಬಲವಂತವಾಗಿ ಕಳಿಸಿದ್ದು ಅಂತ. ಆದ್ರೆ ಇಂದಿನ ಸಂಸದರನ್ನ ನೀವು ಕಳಿಸ್ತಾ ಇದ್ರಾ? ಇಂದಿನ ಸಂಸದರನ್ನ ಮುನ್ಸ್ವಾಮಿ ಅವ್ರನ್ನ ನೀವು ಕಳಿಸ್ತಾ ಇದ್ರ? ಹಾಗಿದ್ರೆ ಅವ್ರಿಗೂ ಪ್ರೋಟೋಕಾಲ್ ಇದೆ, ಅವ್ರ ಕಾರ್ಯಕ್ರಮಗಳಿದೆ. ಸೆಂಟ್ರಲ್ ಗವರ್ಮೆಂಟ್ ಇವತ್ತು 16,63,00,000 ಕೇಂದ್ರದ ಯೋಜನೆ ಅಲ್ಲಿ ಹೋಗಿ ನಮ್ಮ ಸಂಸದರು ಅಲ್ಲಿ ಮೈಕ್ ಹಿಡ್ಕೊಂಡು ಹೇಳ್ತಾ ಇದ್ರೆ ಏನ್ ದೊಡ್ಡದಾಗಿ ಕೂಗಾಡಿ ಕಿರ್ಚಾಡಿ ಬಹಳ ಅರ್ಚಾಡ್ತಾ ಇದ್ರು. ಆದ್ರೆ ಅಲ್ಲಿ ನಿಮ್ಮ ಯೋಗ್ಯತೆಗೆ ನಿಮ್ಗೆ ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತೀರಾ. ಈಗ ನೀವು ಹಿಂದೆ ಎಲ್ಲ ಪ್ರೋಟೋಕಾಲ್ ಬಗ್ಗೆ 13ರಿಂದ 24ರವರೆಗೆ ಮಾತಾಡ್ತಾ ಇದ್ರಿ. ಕೇಂದ್ರ ಸರ್ಕಾರದ ಯೋಜನೆ, ಪ್ರಧಾನಮಂತ್ರಿಗಳ ಒಂದು ಭಾವಚಿತ್ರವನ್ನು ಹಾಕುವಂತ ಯೋಗ್ಯತೆ ಇಲ್ಲ ನಿಮ್ಗೆ. ಇವತ್ತು ಕೇಂದ್ರದ ಆರೋಗ್ಯ ಮಂತ್ರಿಗಳು JP ನಡ್ಡಾ ಅವರು ಒಂದು ಭಾವಚಿತ್ರ ಹಾಕ್ಲಿಕ್ಕೆ ಆಗ್ಲಿಲ್ಲ. ನೀವು ನಿಮ್ಮ ತಾತ ದಿವಂಗತ ಆಂಜನೇಯ ರೆಡ್ಡಿ ಅವರ ಫೋಟೋ ಹಾಕ್ತೀರಾ? ನಿಮ್ಮ ತಂದೆಯವರು ಚೌಡ ರೆಡ್ಡಿ ಅವರ ಫೋಟೋ ಹಾಕ್ತೀರಾ? ನಿಮ್ಮ ಅಣ್ಣ ಬಾಲಾಜಿ ರೆಡ್ಡಿ ಅವ್ರ ಫೋಟೋ ಹಾಕ್ತೀರಾ? ನಿಮ್ಮ ಮುನ್ಸಾಮ್ ರೆಡ್ಡಿ ನಿಮ್ ಚಿಕ್ಕಪ್ಪ ಅವರು ಅವ್ರ ಫೋಟೋ ಹಾಕ್ತೀರಾ? ಆದ್ರೆ ನಿಮಗೆ ಪ್ರೋಟೋಕಾಲ್ ಅರಿವಿಲ್ವೇ? ಎಲ್ಲಿ ನೀವು ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾ ಇರ್ತಕ್ಕಂಥದ್ದು? ನೀವು ಬೇರೆಯವ್ರ ಬಗ್ಗೆ ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತೀರಲ್ಲ. ಬಹುಶಃ ನಮ್ಮ ಮಂತ್ರಿಗಳಿಗೆ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನೀವು ಇನ್ನೊಂದು 4 ಫೋಟೋ ಬಿಟ್ಬಿಟ್ಟಿದ್ದೀರ. ಆ 4 ಫೋಟೋ ಹಾಕಿದ್ರೆ ಪರಿಪೂರ್ಣ ಆಗ್ತಾ ಇತ್ತು ಆ ಕಾರ್ಯಕ್ರಮ. ಆ 4 ಫೋಟೋ ಯಾವಪ್ಪ ಅಂದ್ರೆ ನಿಮ್ಮ ಅಜ್ಜಿಯವ್ರದ್ದೊಂದು ಫೋಟೋ ಹಾಕ್ಬೇಕಾಗಿತ್ತು, ಅಮ್ಮನವ್ರದ್ದೊಂದು ಫೋಟೋ ಹಾಕ್ಬೇಕಾಗಿತ್ತು, ನಿಮ್ಮ ಅತ್ತಿಗೆ ಅವ್ರದ್ದೊಂದು ಫೋಟೋ ಹಾಕ್ಬೇಕಾಗಿತ್ತು, ನಿಮ್ಮ ಶ್ರೀಮತಿಯವ್ರದ್ದೊಂದು ಫೋಟೋ ಹಾಕ್ಬಿಟ್ಟಿದ್ರೆ ಆ ಕಾರ್ಯಕ್ರಮ ಬಹಳ ಪರಿಪೂರ್ಣವಾಗಿ ಆಗ್ತಾ ಇತ್ತು. ನೀವು ನಮ್ಗೆ ಹೇಳ್ತೀರಾ ನೀವು ಪ್ರೋಟೋಕಾಲ್ ಬಗ್ಗೆ? ಆಮೇಲೆ 16,63,00,000 ಇದು ಕೇಂದ್ರದ ಯೋಜನೆ. ನೀವು MP ಅವರು ಅಲ್ಲಿ ಇರೋವರೆಗೂ ಹೌದು ನಮ್ಮ ದಿನೇಶ್ ಗುಂಡೂರಾವ್ ಅವರು ಕೂಡ ಹೌದು ಕೇಂದ್ರದ ಯೋಜನೆ ಇದು ಅಂತ ಅವರು ಕೂಡ ಹೇಳಿದ್ದಾರೆ. ಇವ್ರು ಇಳಿದು ಹೋದ್ಮೇಲೆ 60 ಪಾರ್ಟಿ ಅಂತಾರೆ. ಇವ್ರು ಇಳಿದು ಹೋದ್ಮೇಲೆ 60 ಪಾರ್ಟಿ ಇರಬಹುದು. ಆದ್ರೆ DHO ಅವರು ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ 16,63,00,000 ಕೇಂದ್ರದ್ದು. ಈ ಕಾಮಗಾರಿ ಸಂಪೂರ್ಣ ಆದ್ಮೇಲೆ, ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಉಳಿದ ಹಣ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ CC ಕೊಟ್ಟ ಮೇಲೆ ರಾಜ್ಯದ ಹಣ ಖರ್ಚಾಗಬೇಕಾಗಿರ್ತಕ್ಕಂಥದ್ದು. ಇನ್ನೂ ಅದು ಸ್ಯಾಂಕ್ಷನ್ ಆಗಿಲ್ಲ. ರಾಜ್ಯದ ಹಣ ಬಿಲ್ಡಿಂಗ್ ಕಂಪ್ಲೀಟ್ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅಲ್ಲಿ ಬೆಡ್ಗಳು ಹಾಕುವಂಥದ್ದು, ಅಲ್ಲಿ ಡಾಕ್ಟರ್ಗಳ ನೇಮಕ ಮಾಡುವಂಥದ್ದು, ಅಲ್ಲಿ ನರ್ಸ್ಗಳನ್ನ ನೇಮಕ ಮಾಡುವಂಥದ್ದು, ಅಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡುವಂಥದ್ದು, ಅಲ್ಲಿ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಬೇಕಾಗಿರ್ತಕ್ಕಂಥದ್ದು ಅಲ್ಲಿ ಸುಮಾರು ಒಂದು 6-7 ಕೋಟಿ ಆಗ್ಬೋದು. ಯಾವಾಗ ಈ ಕಾಮಗಾರಿ ಸಂಪೂರ್ಣ ಕಂಪ್ಲೀಟ್ ಆದ್ಮೇಲೆ, ಇನ್ನು 2.5 ವರ್ಷ 3 ವರ್ಷ ಆದ್ಮೇಲೆ
ಇವ್ರದ್ದು ಶೇರಿಂಗ್ 30% 40% ಏನೋ ಹೇಳ್ತಾ ಇದಾರಲ್ಲ, ಅದು ಆಮೇಲೆ ಮಂಜೂರಾಗಿ ಇದೆಲ್ಲ ಹ್ಯಾಂಡ್ ಓವರ್ ಆದ್ಮೇಲೆ ಬರ್ತಕ್ಕಂಥದ್ದು. ಈಗಿಲ್ಲ, ಇದು ಸಂಪೂರ್ಣವಾಗಿ ಇವತ್ತು ಮೊನ್ನೆ ಪೂಜೆ ಆಗಿರ್ತಕ್ಕಂಥದ್ದು, ಶಂಕುಸ್ಥಾಪನೆ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಯೋಜನೆ. 100% ಕೇಂದ್ರ ಸರ್ಕಾರದ ಯೋಜನೆ. ಇವತ್ತು ಸಂಪೂರ್ಣ ನಿಷ್ಕ್ರಿಯ ಆಗಿದೆ. ನಮ್ಮ ತಾಲೂಕಿನಲ್ಲಿ ಇವತ್ತು ಪೊಲೀಸ್ ಇಲಾಖೆ ಸತ್ತಿದೆ. ಇವತ್ತು ಯಾರು ಇಲ್ಲಿ ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಅನ್ನುವಂಥದ್ದನ್ನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ. ಹಾಗಾಗಿ ನಾವು ಈ ಒಂದು ನಗರ ಭಾಗದಲ್ಲಿ ಇರ್ತಕ್ಕಂಥ ನಾನು ಈಗಾಗಲೇ ಮಾನ್ಯ ಗೃಹ ಸಚಿವರಿಗೂ ಕೂಡ ಒಂದು ಪತ್ರವನ್ನು ಕೊಟ್ಟಿದ್ದೇನೆ. ಮೊನ್ನೆ ಬಟ್ಲಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರಬಹುದು ಮತ್ತು ಜೋಡಿ ಕೊಲೆ ಆಗಿರ್ತಕ್ಕಂಥದ್ದು ಇರಬಹುದು, ಇದಕ್ಕೆಲ್ಲ ಕಾರಣ ಚಿಂತಾಮಣಿ ಪೊಲೀಸ್ ಅನ್ನುವಂಥದ್ದನ್ನ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೀವಿ. ಇವತ್ತು ರಾಜ್ಯದ ಗೃಹ ಮಂತ್ರಿಗಳಿಗೆ ಮತ್ತು ಡಿಜಿ ಅವರಿಗೆ ತಕ್ಷಣ ಈ ಒಂದು ಡಿವೈಎಸ್ಪಿ ಅವರನ್ನ ಅಮಾನತ್ ಮಾಡಬೇಕು ಮತ್ತು ಇಲಾಖಾ ಒಂದು ವಿಚಾರಣೆ ಮಾಡಬೇಕು ಮತ್ತು ಇವರನ್ನ ವರ್ಗಾವಣೆ ಕೂಡ ಮಾಡಬೇಕು. ಇಲ್ಲಿನ ಚಿಂತಾಮಣಿ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ನಾಗರಿಕರು ಇವತ್ತು ನೆಮ್ಮದಿಯಾಗಿರಬೇಕು. ಇವತ್ತು ಪೊಲೀಸ್ ಠಾಣೆ ಒಳಗಡೆ ಹೋಗ್ಬೇಕಂದ್ರೆ ಇವತ್ತು ಭಯ ಆಗ್ತದೆ. ಇವತ್ತು ರೌಡಿಗಳು ಭಯ ಇಲ್ಲ, ಕೋಳಿ ಪಂದ್ಯ ಆಡೋರಿಗೆ ಭಯ ಇಲ್ಲ, IPL ಆಡೋರಿಗೆ ಭಯ ಇಲ್ಲ, ಇಸ್ಪೀಟ್ ಆಡೋರಿಗೆ ಭಯ ಇಲ್ಲ. ಅನೈತಿಕ ಚಟುವಟಿಕೆಗಳಲ್ಲಿ ಯಾರು ಭಾಗವಹಿಸ್ತಾರೆ ಅವ್ರು ಯಾರು ಒಳಗಡೆ ಹೋಗೋದಕ್ಕೆ ಭಯ ಇಲ್ಲ. ಇವತ್ತು ನಾಗರಿಕರು, ರೈತರು ಇವತ್ತು ಒಳಗಡೆ ಹೋಗ್ಬೇಕಾದ್ರೆ ಏನಾಗುತ್ತೋ ಅಂತ ಅವರು ಜೀವ ಕೈಯಲ್ಲಿ ಇಟ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ. ಹಾಗಾಗಿ ಇವತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಇವತ್ತು ಎಚ್ಚೆತ್ತುಕೊಳ್ಬೇಕು, ನಮ್ಮ IG ಅವರು ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ನಾವು ಪದೇ ನಾವು ಪ್ರತಿಯೊಂದಕ್ಕೂ ಕೂಡ SP ಫೋನ್ ಮಾಡಕ್ಕಾಗಲ್ಲ, IG ಅವ್ರಿಗೆ ಫೋನ್ ಮಾಡಕ್ಕಾಗದಲ್ಲ. ಇವ್ರಿಗೆ ಹೇಳಬೇಕು. ಇವರಾದ್ರೆ ಒಂದ್ ಸೈಡ್ ಕೈಗೊಂಬೆಗಳಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ನಮಗೆ ಶೀಘ್ರದಲ್ಲಿ ಒಂದು ಪರಿಹಾರ ಸಿಕ್ಕಬೇಕು ಅಂತ ಹೇಳಿ ಇವತ್ತು ನಾವು IG ಅವರಿಗೆ ಮತ್ತು DG ಅವರಿಗೆ ಮತ್ತು ನಮ್ಮ SP ಅವರಿಗೆ, ಗೃಹ ಮಂತ್ರಿಗಳಿಗೆ, ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತೀರಾ. ಇವತ್ತು ಶೀಘ್ರ ನಮಗೆ ಇದು ಪರಿಹಾರ ಬೇಕು. ನಮ್ಮ ನಾಗರಿಕರ ವಿಚಾರದಲ್ಲಿ ಇವರಿಗೆ ಪರಿಹಾರ ಸಿಗಬೇಕು. ಇಲ್ಲ ಅಂದ್ರೆ ಒಂದು ದೊಡ್ಡ ಮಟ್ಟದ ಈ ಒಂದು ಅಧಿಕಾರಿಗಳ ವಿರುದ್ಧ ಇಲ್ಲಿ ಚಿಂತಾಮಣಿ ರೂರಲ್ ಇವರು ಅನ್ನ ತಿನ್ನೋ ಅಧಿಕಾರಿಗಳಲ್ಲ, ಮಣ್ಣು. ನಾನು ಇನ್ನೂ ಕೆಟ್ಟದಾಗಿ ಹೇಳಬೇಕು ಅಂತಿದ್ದೆ, ಆದ್ರೆ ನಮ್ಮ ಸ್ನೇಹಿತರು ಬೇಡ ಅಂತ ಪದಗಳು ಬಳಸೋದು ಬೇಡ ಅಂತೇಳಿ. ಇಲ್ಲಾಂದ್ರೆ ಇಂಥ ಅಯೋಗ್ಯರನ್ನು ಕಟ್ಕೊಂಡು ನಾವೇನು ಮಾಡೋಕ್ಕಾಗೋದಿಲ್ಲ. ಸಾರ್ವಜನಿಕರ ನೆಮ್ಮದಿಗಾಗಿ ಇವತ್ತು ನಾವು ಇವರ ವಿರುದ್ಧ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಲೇಬೇಕಾಗುತ್ತದೆ. ಇವತ್ತು ದಯಮಾಡಿ ಇವೆಲ್ಲ ವಿಚಾರಗಳು ನಮ್ಮ ನಾಗರಿಕರಿಗೆ ತಿಳಿಸಬೇಕು ಅಂತೇಳಿ, ಮಾಧ್ಯಮಗಳ ಮೂಲಕ ತಿಳಿಸಬೇಕು ಅಂತೇಳಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದು ತಮ್ಮ ಮುಂದೆ ಎಲ್ಲಾ ವಿಚಾರಗಳನ್ನು ಕೂಡ ಇವತ್ತು ಹಂಚಿಕೊಂಡಿದ್ದೀವಿ. ಹೇಳಿದ್ನಲ್ಲ, ಸಬ್ ಇನ್ಸ್ಪೆಕ್ಟರ್ ಮುಂದೆನೆ ಹೇಳಿದೆ, ಇನ್ಸ್ಪೆಕ್ಟರ್ ಮುಂದೆನೆ ಹೇಳಿದೆ, DYSP ಕೂಡ ಇದಕ್ಕೆ ವಿಳಂಬ ಮಾಡುವಂತದಕ್ಕೆ ಅವ್ರದ್ದು ಪಾತ್ರ ಇದೆ. ಇವತ್ತು ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಚಿಂತಾಮಣಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ ಆಗಿದೆ. ಇವತ್ತು ಸಾರ್ವಜನಿಕರು ಇವತ್ತು ಕೈಯಲ್ಲಿ ಜೀವ ಇಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ಆಗಿದೆ. ಇವತ್ತು ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ. ಈಗಾಗಲೇ ನಾನು ಉಲ್ಲೇಖ ಮಾಡಿದ್ದೀನಿ ಯಾರ್ಯಾರು ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಅಂತ. ಇವ್ರದ್ದು ನಡೀತಾ ಇರೋದು ಇವತ್ತು ಸಾರ್ವಜನಿಕರು ಇವತ್ತು ಭಯಭೀತರಾಗಿದ್ದಾರೆ. ಎಲ್ಲಿ ಆಚೆ ಹೋದ್ರೆ ನಾವು ಮನೆಗೆ ಬರ್ತೀವೋ ಇಲ್ವೋ ಅನ್ನುವಂತ ಭಯಭೀತರಾಗಿದ್ದಾರೆ. ನಾವು ಕೂಡ 10 ವರ್ಷ ಆಡಳಿತ ಮಾಡಿದ್ದೀವಿ. ಇಂಥ ಪರಿಸ್ಥಿತಿ ಇರಲಿಲ್ಲ. ನಾನೇ ಹೇಳ್ತಾ ಇದ್ದೀನಿ, ಯಾವುದೇ ಪಕ್ಷ ಆಗಿದ್ರು ಕೂಡ ರೌಡಿ ಚಟುವಟಿಕೆ, ಅನೈತಿಕ ಚಟುವಟಿಕೆ ಎಡೆಮುರಿ ಕಟ್ಟಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೆ ನಾನಿದ್ದಾಗ. ಜಾನುವಾರದ ವಿಚಾರದಲ್ಲಿ ಇದು ಎಲ್ಲೂ ಕಾನೂನಿಲ್ಲ, ಎಲ್ಲೂ ನಿಯಮಗಳಿಲ್ಲ, ಜಾನುವಾರು ಹಾಕಬಾರದು ಅನ್ನುವಂಥದ್ದನ್ನ ಎಲ್ಲೂ ಇಲ್ಲ. ಇಂಥವ್ರಿಗೆ ಹೇಳೋದು ನಾವು, ಇಂಥ ಅಧಿಕಾರಿಗಳಿಗೆ ಅಯೋಗ್ಯರು ಅಂತ ಹೇಳೋದು. ಬಹುಶಃ ಆ ಅಧಿಕಾರಿ ಯಾರು ಆ ಮಗು ಜಾನುವಾರ ಕಟ್ ಮಾಡಿ ಏನ್ ಕೆಲಸ ಕೊಟ್ಟಿದ್ದಾನೆ, ಇವನು ಎಲ್ಲೋ ದುಡ್ಡು ಕೊಟ್ಟು ಇವನ್ ಸರ್ಟಿಫಿಕೇಟ್ ತಗೊಂಡು ಬಂದಿರತಕ್ಕಂಥವನು ಅಂತ ಹೇಳ್ಬೇಕಾಗ್ತದೆ. ಇವನು ಕರೆಕ್ಟ್ ಆಗಿ ಶಾಲಾ ಕಾಲೇಜಿನಲ್ಲಿ ವಿದ್ಯೆಯನ್ನ ಕಲಿತು ಇವನ್ ಸರ್ಟಿಫಿಕೇಟ್ ತಗೊಂಡಿರೋನಲ್ಲ. ಇವನು ಹಾಗೆ ಸರ್ಟಿಫಿಕೇಟ್ ದುಡ್ಡು ಕೊಟ್ಟರೆ ಸರ್ಟಿಫಿಕೇಟ್ ಬರ್ತದಲ್ಲ, ಅಂತ ಸರ್ಟಿಫಿಕೇಟ್ ತಗೊಂಡ್ಬಂದು ಇವತ್ತು ಇಂಥ ಕೆಲಸ ಮಾಡುವಂತ ಅಯೋಗ್ಯ ಅಂತ ಹೇಳಿದ್ರು. ಇಂಥ ಅಯೋಗ್ಯರು ಇವರೊಬ್ಬರೇ ಅಲ್ಲ, ಇಂಥ ಅಯೋಗ್ಯರು ಬಹಳಷ್ಟು ಜನ ಇದ್ದಾರೆ. ಇವತ್ತು ಮೊನ್ನೆ ಮಂತ್ರಿಗಳು ಎಲ್ಲೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮಗುವನ್ನ ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ.
ನನಗೇನು ಅಂತ ಪರಿಸ್ಥಿತಿ ಇಲ್ಲ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ 2 ಬಾರಿ ಅವಕಾಶ ಕೊಟ್ಟಿದ್ದಾರೆ. 10 ವರ್ಷಗಳು ಬಹಳ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ, ಪರಿಣಾಮಕಾರಿಯಾಗಿ ನಾನು ಕೆಲಸ ಮಾಡಿದ್ದೇನೆ. ನನ್ನ ಒಂದು ಪಕ್ಷ ಇದೆ, ನನಗೆ ಒಂದು ಚಿಹ್ನೆ ಇದೆ, ನಮ್ಮದೇ ಆದಂತ ನಮ್ಮ ಪಕ್ಷದ ಮುಖಂಡರಿದ್ದಾರೆ, ನಮಗೆ ನಮ್ಮ ಕಾರ್ಯಕರ್ತರ ದಂಡಿದೆ. ಮಗುವನ್ನ ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡುವಂತ ಪರಿಸ್ಥಿತಿ ನನಗಿಲ್ಲ. ಮಗುವನ್ನ ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡುವಂತ ಪರಿಸ್ಥಿತಿ ಇಲ್ಲ. ನಮ್ಮದೇ ಆದಂತ ಒಂದು ಪಕ್ಷ, ಚಿಹ್ನೆ, ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರ ದೊಡ್ಡ ದಂಡಿದೆ. ಸೋತಿರ್ಬಹುದು. ನಾನೇನು ಈ ಪ್ರಪಂಚದಲ್ಲಿ ನಾನು ಒಬ್ಬನೇ ಸೋತಿಲ್ಲ. ಇವ್ರು ಸೋಲಿಲ್ವೇ? ಎಲ್ಲರೂ ಸೋಲ್ತಾರೆ. ಎಲ್ಲರೂ ಇಂದಿರಾ ಗಾಂಧಿನೂ ಸೋತಿದ್ದಾರೆ, ಸೋನಿಯಾ ಗಾಂಧಿನೂ ಸೋತಿದ್ದಾರೆ, ದೇವೇಗೌಡರು ಸೋತಿದ್ದಾರೆ, ಎಲ್ಲರೂ ಸೋತಿದ್ದಾರೆ. ಸಿದ್ದರಾಮಯ್ಯ ಸೋತಿಲ್ವೇ? ಎಲ್ಲರೂ ಸೋತಿದ್ದಾರೆ. ನಾವು ಸೋತಿದ್ದೀವಿ ಅಷ್ಟೇ, ಸತ್ತಿಲ್ಲ. ಆದ್ರೆ ಮಗುನ ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದು ಸರಿ ಇಲ್ಲ. ನಾವು ನಮ್ಮದೇ ಆದಂತ ಒಂದು ಪಕ್ಷ, ಚಿಹ್ನೆ, ದಂಡಿದೆ, ದೊಡ್ಡ ದಂಡಿದೆ, ತೊಂದರೆ ಇಲ್ಲ. ಮಗುನಿಗೆ ಅಡ್ಡ ಇಟ್ಕೊಂಡು ರಾಜಕಾರಣ ಮಾಡುವಂಥದ್ದೇನಿಲ್ಲ. ಆ ಮಗುಗೆ ಏನಾಗಿತ್ತು, ಇವತ್ತು 1 ವರ್ಷದಿಂದ ನಾನು ಹೇಳಿದ್ದೀನಿ, ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೀನಿ. 1 ವರ್ಷದಿಂದ 3 ಬಾರಿ ಹೊಡೆದಿದ್ದಾರೆ ಮಗುಗೆ. ಎಲ್ಲಿ 3 ಬಾರಿ? ಈಗ ಆಮೇಲೆ ಮಂತ್ರಿಗಳು ಹೇಳ್ತಾರೆ ಬಿಇಒಗೆ ಯಾಕೆ ತಗೊಂಡ್ಬರ್ಬೇಕಾಗಿತ್ತು, ಇದಕ್ಕೆ ಇನ್ನು 4 ಜನನೇ ಯಾಕೆ ತಗೊಂಡ್ಬರ್ಬೇಕಾಗಿತ್ತು, ಬಿಇಒಗೆ ಯಾಕೆ ತಗೊಂಡ್ಬಂದ್ರು? 3/3/2025 ಈ ಮಗುವಿನ ಪೋಷಕರು ದೂರನ್ನ ಕೊಡ್ತಾರೆ ಬಿಇಒಗೆ. ಯಾರಿಗೆ? 3/3/2025 ಒಂದು ಪತ್ರವನ್ನ ಕೊಡ್ತಾರೆ ಬಿಇಒಗೆ. ನಾನು ಬಟ್ಲಳ್ಳಿ ಪೊಲೀಸ್ ಠಾಣೆಗೆ ಅಹೋರಾತ್ರಿ ಧರಣಿ ಅಂತ ಇವೆಲ್ಲ ಸುದ್ದಿ ಮಾಡಿದ್ರಿ. ನಾನು ಹೋಗಿದ್ದೆ ಅವಾಗ 6/4/2025. 33 ದಿವಸ ಗ್ಯಾಪ್ ಇದೆ. ಆ 33 ದಿವಸ ಬಿಇಒ ಏನ್ ಕತ್ತೆ ಕಾಯ್ತಾ ಇದ್ರಾ? ಅವ್ರಿಗೊಂದು ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ವಿಚಾರ ಮಾಡಿ ವರದಿ ಕೊಡಬೇಕಾಗಿತ್ತು. ಯಾಕೆ ಕೊಟ್ಟಿಲ್ಲ? 33 ಅಂದ್ರೆ ಉದ್ದೇಶಪೂರ್ವಕವಾಗಿ ಇವರೆಲ್ಲ ಸೇರ್ಕೊಂಡು ವಿಳಂಬ ಮಾಡಿರ್ತಕ್ಕಂಥದ್ದಕ್ಕೆ ಬೇಜವಾಬ್ದಾರಿ, ನಿರ್ಲಕ್ಷ್ಯತೆ, ಹಾಗಾಗಿ ಬಿಇಒ ಮೇಲೆ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಸುಮ್ಮನೆ ಕೊಟ್ಟಿಲ್ಲ ಬಿಇಒ ಮೇಲೆ. 33 ದಿವಸ ಗ್ಯಾಪ್ ಇದೆ. ಮಗುವಿನ ಪೋಷಕರು ಕೊಟ್ಟಿರ್ತಕ್ಕಂಥ ಪತ್ರದಿಂದ ನಾನು ಬಟ್ಲಳ್ಳಿ ಪೊಲೀಸ್ ಠಾಣೆಗೆ ಹೋಗಿರ್ತಕ್ಕಂಥ ದಿನ 6ನೇ ತಾರೀಕು ಏನು ಹೋಗಿದ್ದೀನಿ ಏಪ್ರಿಲ್ ಅಲ್ಲಿ, 33 ದಿನ ಗ್ಯಾಪ್. 33 ದಿನ ಸುಮ್ಮನೆ ಕುಂತಿದ್ರು, ಅದಕ್ಕೆ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಉಳಿದಂತ 4 ಜನ ಇವ್ರೇನ್ ಮಾಡಿದ್ರು ಅಂತ ಕೇಳಿದ್ರು. ಇವರು 50,000 ರೂಪಾಯಿ ವಸೂಲಿ ಮಾಡ್ತಾರೆ. ಎಲ್ಲಿಂದ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. 50,000 ರೂಪಾಯಿ ವಸೂಲಿ ಮಾಡಿ ಇವರ ಫೋನ್ ಪೇ ಮಾಡ್ತಾರೆ ಇವ್ರಿಗೆ 30,000. ಪಾಪ ಯಾರಿಗ ಹಸಿವಿತ್ತೋ ಗೊತ್ತಿಲ್ಲ. ಆ 20,000 ಯಾರೋ ಹಸಿವಾಗಿರ್ತಕ್ಕಂಥವ್ರು ತಿಂದಿರ್ತಾರೆ. 30,000 ಇವ್ರಿಗೆ ಫೋನ್ ಪೇ ಮಾಡ್ತಾರೆ. 30,000 ನಾವು ಕೊಟ್ಟಿದೀವಲ್ಲ, ನೀವ್ ಹೆಂಗ್ ಹೋಗ್ತೀರಾ ಪೊಲೀಸ್ ಸ್ಟೇಷನ್ಗೆ? ಅಂದ್ರೆ ಇವ್ರನ್ನ ಧಮಕಿ ಹಾಕ್ತಾರೆ, ಬೆದರಿಕೆ ಹಾಕ್ತಾರೆ. ಇವ್ರಿಗೆ ಬೆದರಿಕೆ ಹಾಕೊಂಡು ಇವರು ಡಾಕ್ಟರ್ ಹತ್ರ ಹೋಗಿ ಈ ದೃಷ್ಟಿ ಕಳ್ಕೊಂಡಿದೆ, ಇನ್ನು ಕಣ್ಣು ಬರೋದಿಲ್ಲ ನಿಮಗೆ ಅಂತ ಹೇಳಿದಾಗ ಇವರಿಗೆ ಆತಂಕ ಹೆಚ್ಚಾಗಿ ಇವ್ರು ಯಾರು ವಿಳಂಬ ಮಾಡ್ಕೊಂಡು ಬರ್ತಾರಲ್ಲ, ಧಮಕಿ ಹಾಕ್ತಾರಲ್ಲ, ನೀವೇನಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಯಾಕೆ ಮಾಡ್ತೀವಿ, ಈಗ ಮಾಡ್ತೀವಿ ಅಂತ, ಆಗ ಆತಂಕ ಹೆಚ್ಚಾಗದಾಗ ಇವರು ಪೊಲೀಸ್ ಠಾಣೆಗೆ ಹೋಗ್ತಾರೆ. ಈ ಎಫ್ಐಆರ್ ಆಗೋದಕ್ಕೆ ವಿಳಂಬ ಮಾಡುವಂತದಕ್ಕೆ ಕೂಡ ಇವ್ರು 4 ಜನ ಕಾರಣ. ಅದಕ್ಕೆ ಈ 4 ಜನ ಮೇಲೆ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಅವ್ರಿಗೆ ಮಾಹಿತಿ ಕೊರತೆಯಿಂದ ಅವ್ರು ಈ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ. ಹಾಗಾಗಿ ಇವತ್ತು 6 ಜನರ ಮೇಲೆ, ಒಂದು ಟೀಚರ್ ಮೇಲೆ ಎಫ್ಐಆರ್ ಆಯಿತು, ಬಿಇಒ ಮೇಲೆ 33 ದಿನ ಇಟ್ಕೊಂಡು ಏನೂ ವರದಿ ಕೊಟ್ಟಿಲ್ಲ, ಅದಕ್ಕೆ ಅವ್ರ ಮೇಲೆ ಎಫ್ಐಆರ್ ಆಯಿತು. ಈ ಎಫ್ಐಆರ್ ನೀವು ಪೊಲೀಸ್ ಠಾಣೆಗೆ ಹೋಗಬಾರ್ದು ಅಂತ ಇವ್ರು ಧಮಕಿ ಹಾಕಿ ಆ 4 ಜನ ಇದ್ರಲ್ಲ, ಅದಕ್ಕಾಗಿ ಅವ್ರ ಮೇಲೆ ಕೂಡ ಎಫ್ಐಆರ್ ಆಗಿರ್ತಕ್ಕಂಥ. ಗೊತ್ತಿಲ್ಲ, ಮಾಜಿ ಶಾಸಕರಿಗೆ ABCD ಗೊತ್ತಿಲ್ಲ. ಹೌದಪ್ಪ, ನಮ್ಗೆ ABCD ಅಂದ್ರೆ ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾವು SSLC ಓದಿರೋರು, ನೀವು ಡಬಲ್ ಡಿಗ್ರಿ ಮಾಡಿರೋರು. ABCD ಅಂದ್ರೆ ನಮಗೆ ಗೊತ್ತಿಲ್ಲ, ನಿಜ. ABCD ಅಂದ್ರೆ ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಡಬಲ್ ಡಿಗ್ರಿ ಮಾಡಿರೋರು ನೀವು, ABCD ಅಂದ್ರೆ ಏನು ಅಂತ ಗೊತ್ತಿದೆ. ನೀವು ಸರ್ಕಾರಿ ಜಾಗಗಳನ್ನ ಪಾರ್ಟಿಷನ್ ಮಾಡ್ತಿರಲ್ಲ, A ಶೆಡ್ಯೂಲ್ ಚೌಡರೆಡ್ಡಿ ಅವರು, B ಶೆಡ್ಯೂಲ್ ಬಾಲಾಜಿ ರೆಡ್ಡಿ ಅವರು, C ಶೆಡ್ಯೂಲ್ ಮಿಸ್ಟರ್ MC ಸುಧಾಕರ್, 14 ಸೈಟ್ ಪಾರ್ಟಿಷನ್ ಮಾಡಿದ್ರಲ್ಲ. ಈ 3 ಶೆಡ್ಯೂಲ್ಗಳನ್ನ ಡೀಡ್ ಮಾಡಿರೋದು.
ಯಾರಿಗೆ? ಸರ್ಕಾರಿ ಶಾಲೆಗಳಲ್ಲಿ ಪಾಠ ಪ್ರವಚನಗಳು ಮಾಡ್ತಾ ಇರ್ತಕ್ಕಂಥ ಟೀಚರ್ಸ್ಗೆ ಡೀಡ್ ಮಾಡಿದಿರಲ್ಲ. ಈಗ ಅರ್ಥ ಆಯ್ತಲ್ಲ, ಎ ಅಂದ್ರೆ ಏನು, ಬಿ ಅಂದ್ರೆ ಏನು, ಸಿ ಅಂದ್ರೆ ಏನು, ಡಿ ಅಂದ್ರೆ ಏನು. ಎ ಶೆಡ್ಯೂಲು, ಬಿ ಶೆಡ್ಯೂಲು, ಸಿ ಶೆಡ್ಯೂಲ್, ಈ ಮೂರು ಶೆಡ್ಯೂಲ್ಗಳನ್ನ ಸೇರಿ ಇವತ್ತು ಡೀಡ್ ಮಾಡಿದ್ರು. ಎ ಬಿ ಸಿ ಡಿ ಅಂದ್ರೆ ಅರ್ಥ ಆಯ್ತಲ್ಲ. ಈಗ ನಮ್ಮ ಚಿಂತಾಮಣಿ ನಾಗರಿಕರಿಗೆ ಅರ್ಥ ಆಗ್ಬೇಕು. ಅದಕ್ಕೆ ನನಗೆ ಗೊತ್ತಿಲ್ಲ ಎ ಬಿ ಸಿ ಡಿ ಅಂದ್ರೆ ನನಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಎ ಬಿ ಸಿ ಡಿ ಅಂದ್ರೆ ನನಗೇನು ಗೊತ್ತಿಲ್ಲ. ಆದ್ರೆ ಎ ಅಂದ್ರೆ ಏನು, ಬಿ ಅಂದ್ರೆ ಏನು, ಸಿ ಅಂದ್ರೆ ಏನು, ಡಿ ಅಂದ್ರೆ ಏನು ಇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದರ ಪ್ರಕಾರ ಚೌಡರೆಡ್ಡಿ ಅವರಿಗೆ ಎ ಶೆಡ್ಯೂಲು, ಬಾಲಾಜಿ ರೆಡ್ಡಿ ಅವರಿಗೆ ಬಿ ಶೆಡ್ಯೂಲು, ಸುಧಾಕರ್ ರೆಡ್ಡಿ ಅವರಿಗೆ ಸಿ ಶೆಡ್ಯೂಲು, ಈ ಮೂರು ಶೆಡ್ಯೂಲ್ಗಳನ್ನ ಸೇರಿ ಒಂದು ಡೀಡ್ ಮಾಡಿದ್ರು. ಎ ಬಿ ಸಿ ಡಿ ಅರ್ಥ ಸಿಕ್ಕಿದೆ. ಈಗ ನಿಮಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದರ ಜೊತೆಗೆ ಇವತ್ತು